ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಈ ಕೋಡಿಂಗ್ ಮತ್ತು ಡಿಕೋಡಿಂಗ್ ವಿಷಯಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಏನಪ್ಪ ಅಂತಂದ್ರೆ 7 ವಿಧಾನವನ್ನು ನೋಡೇವು. 7 ವಿಧಾನದಲ್ಲಿ ಏನಪ್ಪ ಅಂತಂದ್ರೆ 14 ಟೈಪ್ ನೋಡೇವು. ಆ 14 ಟೈಪ್ ಯಾವ ಇದ್ದವಪ್ಪ ಅಂತ ಕೇಳಿದ್ರೆ ನಂಬರ್ ಕೋಡಿಂಗ್ ಆ್ಯಂಡ್ ಅಕ್ಷರ ಕೋಡಿಂಗ್ ಇತ್ತು ರೀ. ಸಂಕೇತಗಳ ರೂಪದಲ್ಲಿ ಸೂಚಿಸೋದಿತ್ತು. ಹಾಗಾದ್ರೆ ಇವತ್ತೇನಪ್ಪ ಅಂತಂದ್ರೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಒಳಗಡೆನೆ ಏನಪ್ಪ ಅಂತಂದ್ರೆ 4 ಟೈಪ್ ಮಾಡ್ತಾನೆ. ಅದರಲ್ಲಿ 3ನೇ ಟೈಪ್ ಒಳಗಡೆ ನೋಡೋಣ. ಇದು ಏನಪ್ಪ ಅಂತಂದ್ರೆ ಅಲ್ಲಿ 7 ವಿಧಾನ ನೋಡೇವು ಅಂದ್ರೆ 8ನೇ ವಿಧಾನ. ಇಲ್ಲಿ ಹೆಂಗ್ ಮಾಡಿರ್ತಾನಂದ್ರೆ ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟು ಬೇರೆ ಪದಗಳಿಂದ ಸೂಚಿಸ್ತಾನೆ. ಸೂಚಿಸಿ ಒಂದು ಪದವನ್ನ ಕೇಳ್ತಾನೆ, ಈ ಪದಕ್ಕೆ ಏನೆಂದು ಕರೆಯುವರು ಅಂದ್ರೆ ಯಾವ ಟೈಪ್ ಪ್ಯಾಟರ್ನ್ ನೋಡ್ರಿ. ಇಲ್ಲಿ ಒಂದು ವೇಳೆ ಪುರುಷನನ್ನು ಮಹಿಳೆ ಎಂದು ಕರೆದರೆ ಅಂತ ಹೇಳ್ತಾನೆ. ಪುರುಷನನ್ನು ಮಹಿಳೆ ಎಂದು ಕರೆದರೆ ಮಹಿಳೆಯನ್ನು ಏನಂತ ಕರಿತೇವಪ್ಪ ಅಂತಂದ್ರೆ ಹುಡುಗ ಅಂತ ಕರಿತೇವೆ. ಮಹಿಳೆಗೆ ಹುಡುಗ ಅಂತ ಕರೆದ್ರ ಹುಡುಗಿಗೆ ಏನಂತ ಕರಿತೇವಪ್ಪ ಅಂತಂದ್ರೆ ಹುಡುಗಿ ಅಂತ ಕರಿತೇವೆ. ಹುಡುಗಗೆ ಹುಡುಗಿ ಅಂತ ಕರೆದರೆ ಹುಡುಗಿಯನ್ನು ಮಗು ಅಂತ ಕರಿತೇವೆ. ಹಾಗಾದರೆ ಮಗುವನ್ನು ಮತ್ತೇನಂತ ಕರಿತೇವೆ? ಪುರುಷ ಅಂತ ಕರಿತೇವೆ. ಎಂದು ಕರೆದರೆ ಹುಡುಗಿಯನ್ನು ಏನೆಂದು ಕರೆಯಬಹುದು? ನೋಡಿ ಹೆಂಗಿರುತ್ತೆ ಕ್ವಶನ್ ಪ್ಯಾಟರ್ನ್. ಒಂದು ವೇಳೆ ಪುರುಷನನ್ನು ಮಹಿಳೆ ಎಂದು, ಮಹಿಳೆಯನ್ನು ಹುಡುಗ ಎಂದು, ಹುಡುಗನನ್ನು ಹುಡುಗಿ ಎಂದು, ಹುಡುಗಿಯನ್ನು ಮಗುವೆಂದು, ಮಗುವನ್ನು ಪುರುಷವೆಂದು ಕರೆದರೆ ಹುಡುಗಿಯನ್ನು ಏನೆಂದು ಹೇಳಬಹುದು? ಹುಡುಗಿಗೆ ನಾವು ಏನಂತ ಕರಿಬಹುದು ಅಂತ ಕೇಳ್ತಾರೆ. ಹಿಂಗೆ ಕೇಳಿದಾಗ ಏನು ವಿಚಾರ ಮಾಡೋದಿಲ್ರಿ. ಒಂದು ಟೆಕ್ನಿಕ್ ಹೇಳ್ತೀನಿ, 2 ಟೈಪ್ ಹೇಳ್ತೀನಿ ನಿಮಗೆ. ಒಂದು ನೋಡ್ರಿ, ಡೈರೆಕ್ಟ್ ಆಗಿ ಬರೀದ್ರಿ. ಪುರುಷನನ್ನು ಏನಂತ ಕರಿಲಾತಾರ? ಮಹಿಳೆ. ಡೈರೆಕ್ಟ್ ಆಗಿ ಬರೀ. ಪುರುಷನನ್ನ ಏನಂತ ಕರಿಲಾತಾರ? ಮಹಿಳೆ. ಎಷ್ಟು ಬರೆದು ಬಿಟ್ಬಿಡ್ರಿ. ಪುರುಷನನ್ನ ಮಹಿಳೆ ಅಂತ ಕರೆದೇವು ಅಂದ್ರೆ ಈ ಮಹಿಳೆಯನ್ನ ನಾವು ಏನಂತ ಸೂಚಿಸ್ಲಕತ್ತೇವು? ಹುಡುಗ ಅಂತ ಸೂಚಿಸ್ಲತ್ತೇವು. ಏನ್ರಿ? ಹುಡುಗ. ಹಾಗಾದ್ರ ಈ ಹುಡುಗನನ್ನ ಏನಂತ ಸೂಚಿಸ್ಲತ್ತನವ? ಹುಡುಗಿ. ಹಾಗಾದ್ರೆ ಹುಡುಗಿಯನ್ನ ಏನಂತ ಸೂಚಿಸ್ಲತ್ತ ನೋಡ್ರಿ. ಈ ಹುಡುಗಿಯನ್ನ ಏನಂತ ಸೂಚಿಸ್ಲತ್ತಾನೆ? ಮಗು. ಹಾಗಾದ್ರೆ ಮಗುವನ್ನ ಏನಂತ ಸೂಚಿಸ್ಲತ್ತ ನೋಡ್ರಿ? ಮಗುವನ್ನು ಪುರುಷ ಎಂದು ಕರೆದರೆ ಹುಡುಗಿಯನ್ನು ಏನೆಂದು ಹೇಳಬಹುದು ಅಂತ ಹೇಳ್ತಾನೆ. ಈ ಡೈರೆಕ್ಟ್ ನೋಡ್ರಿ, ಪುರುಷಗ ಮಹಿಳೆ ಅಂತ ಕರೆದಿದ್ದಾನೆ, ಹುಡುಗ ಹುಡುಗಿ ಅಂತ ಕರೆದಿದ್ದಾನೆ. ಹಾಗಾದ್ರೆ ಹುಡುಗಿಯನ್ನ ಏನಂತ ಹೇಳಕತ್ತಾನ? ಮಗು ಅಂತ ಹೇಳಕತ್ತಾನ. ಹಾಗಾದ್ರೆ ಹುಡುಗಿಯನ್ನು ಏನೆಂದು ಹೇಳಬಹುದು? ಹುಡುಗಿಯನ್ನು ಏನಂತ ಹೇಳ್ಬೋದ್ರಿ? ಹುಡುಗಿಯನ್ನು ಮಗು ಅಂತ ಹೇಳಿ ಹೇಳ್ಬೋದು. ನೋಡಿ ಏನಂತ ಹೇಳ್ಬೋದು. ಹುಡುಗಿ ಹೆಂಗ್ ಸೂಚಿಸದೆ ಗೊತ್ತೈತ್ರಿ? ಪುರುಷನನ್ನು ಮಹಿಳೆ, ಮಹಿಳೆಯನ್ನ ಹುಡುಗ, ಹುಡುಗನನ್ನು ಹುಡುಗಿ, ಹುಡುಗಿಯನ್ನು ಮಗುವನ್ನು ಪುರುಷ ಅಂತ ಕೇಳೋಣ. ಹಿಂಗೆ ಡೈರೆಕ್ಟ್ ಹಾಕೊಳ್ಳೋದು. ಹುಡುಗಿಯನ್ನು ಏನಂತ ಹೇಳ್ಬೋದು? ಹುಡುಗಿ ಹೆಸರು ಎಲ್ಲ ಐತಿ ನೋಡ್ಬಿಡುದು. ಅದ್ರ ಮುಂದಿನ ಯಾವ್ದು ಇರ್ತೈತಿಲ್ಲ ಅದೇ ಆನ್ಸರ್ ಆಗಿರ್ತೈತಿ. 1 ಟೈಪ್. ಇನ್ನೊಂದು 2ನೇ ಟೈಪ್ ಹೇಳ್ತೀನಿ ನೋಡ್ರಿ. ಹಿಂಗೆ ಕ್ವಶನ್ ಇರ್ತೈತಿ. ಈ ಟೈಪ್ ಕ್ವಶನ್ ಕೊಟ್ಟಾಗ ಡೈರೆಕ್ಟ್ ಹುಡುಗಿಯನ್ನು ಏನಂದು ಹೇಳಬಹುದು ಅಂತ ಕೇಳಿದಾಗ ಇಲ್ಲಿ ನೋಡುದು, ಹುಡುಗನನ್ನು ಹುಡುಗಿ ಅದಲ್ಲ, ಹುಡುಗಿಯನ್ನು ಏನಂತ ಕರೀತಾರ? ಮಗುವೆಂದು. ಹುಡುಗಿಯನ್ನು ಮಗುವೆಂದು ಅಂದ್ರೆ ಹುಡುಗಿಗೆ ಏನಂತ ಕರಿತು? ಮಗುವೆಂದು ಹೇಳಬಹುದು. ಡೈರೆಕ್ಟ್ ಆಗಿ ಹಿಂಗೆ ಹಾಕೊಂಡ್ಬಿಡುದು. ಇದು ಒಂದು ನಿಮ್ಗೆ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ಈ ಟೈಪ್ ಪ್ಯಾಟರ್ನ್ ಹಾಕೊಳ್ಳಿ. ಇದು 2ನೇದು ಇದೇ ವಿಧಾನದಾಗ ನೋಡ್ರಿ. ಮಳೆಯನ್ನು ನೀರು ಎಂದು, ನೀರನ್ನು ರಸ್ತೆ ಎಂದು, ರಸ್ತೆಯನ್ನು ಮೋಡವೆಂದು, ಮೋಡವನ್ನು ಆಕಾಶವೆಂದು, ಆಕಾಶವನ್ನು ಸಮುದ್ರವೆಂದು. ಹಾಗಾದರೆ ನಾವು ಉಪಯೋಗಿಸ್ತಕ್ಕಂಥ ನೀರನ್ನು ಏನೆಂದು ಕರೆಯಬಹುದು ಅಂತ ಕೇಳ್ತೇನೆ. ನೀರನ್ನು ಏನೆಂದು ಕರೆಯಬಹುದು? ನೀರು ಅನ್ನೋದು ಏನೈತ್ರಿ ಇಲ್ಲಿ? ರಸ್ತೆ. ಹಾಗಾದ್ರೆ ನೀರನ್ನು ನಾವೇನಂತ ಕರಿಬಹುದ್ರಿ? ರಸ್ತೆ. ಅರ್ಥ ಆಗ್ತದ? ನೆಕ್ಸ್ಟ್, ಮೋಡವನ್ನು ಏನೆಂದು ಕರೆಯಬಹುದು? ಆಕಾಶ. ಅಂದ್ರೆ ಈ ಟೈಪ್ ಪ್ಯಾಟರ್ನ್ ಕ್ವಶನ್ ಇದ್ದು ಡೈರೆಕ್ಟ್ ಆಗಿ ಉತ್ತರ ಬರೆದಿದ್ದೇನೆ, ಇಲ್ಲಿ ಬರೆದು ಹೇಳ್ತಾ ಇದ್ದೇನೆ. ಅಥವಾ ಇದೇ ಕ್ವಶನ್ ನೋಡ್ರಿ, ಮಹಿಳೆಯನ್ನು ಏನೆಂದು ಕರೆಯಬಹುದು ಅಂತ ಕೇಳ್ತಾನೆ. ಮಹಿಳೆಯನ್ನು ಏನಂತ? ಹುಡುಗ. ಆನ್ಸರ್ ಯಾವ್ದಾಗ್ತೈತಿ? ಹುಡುಗ. ಡೈರೆಕ್ಟ್ ಮಹಿಳೆ ಮುಂದೆ ಹುಡುಗ. ಈ ಟೈಪ್ ಏನಪ್ಪಾ ಅಂತಂದ್ರೆ ಕೋಡಿಂಗ್ ಡಿಕೋಡಿಂಗ್ ಒಳಗಡೆ ಬರ್ತೈತಿ. ಇದು ಒಂದು ಟೈಪ್ ಪ್ಯಾಟರ್ನ್ ಏನಪ್ಪಾ ಅಂತಂದ್ರೆ ಸಮಸ್ಯೆಗಳು ಬರ್ತಾವ್ರಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಂಕೇತ ಕೋಡಂಗಿಗಳು ಆಯ್ತಲ್ಲ. ನೆಕ್ಸ್ಟ್ ಬೇರೆ ಟೈಪ್ ಕೋಡಿಂಗ್ ಕೊಟ್ಟಿರ್ತಾನೆ. ಅದು ಯಾವ ಟೈಪ್ ಪ್ಯಾಟರ್ನ್ ಇರ್ತೈತಿ ಅನ್ನೋದು ಏನಪ್ಪಾ ಅಂತಂದ್ರೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ಟೈಪ್ ಬರ್ತೈತಿ ಇದ್ರೊಳಗಡೆ. ಅದೊಂದು ನೋಡೋಣ ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.